ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಚೆನ್ನಾಗಿದೆ ಅನ್ಕೋತೀನಿ, ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಂಡ್ ಬ್ಲಾಗ್ ಏನಿದೆ ನಾನು ಇವಾಗ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಟೈಮ್ ನೋಡಬೇಕು ಅಂತಂದರೆ 2 ಗಡಿ ರನ್ ಆಗ್ತಿಲ್ಲ. ಸೊ ನಾನೇ ಹೇಳ್ಬಿಡ್ತೀನಿ, ಮೊಬೈಲಲ್ಲಿ ನೋಡಿಬಿಡು ಟೈಮ್ನ. ಸೊ 10:36, ಓಕೆ, 10:30, ಅಪ್ರಾಕ್ಸಿಮೇಟ್ 10:30 ಆಗ್ತಿದೆ. ಬ್ಲಾಗ್ ಏನಿದೆ ಇವಾಗ ಸ್ಟಾರ್ಟ್ ಮಾಡ್ತಿದ್ದೀನಿ. ಅದೇನಪ್ಪ ಅಂತಂದರೆ ಆಲ್ರೆಡಿ ಮಾಣಿಕ ಎಲ್ಲ ರೆಡಿ ಆಗಿಬಿಟ್ಟು ಅವರು ಟಿಫನ್ ಮಾಡಿಕೊಂಡು ಆಫೀಸಿಗೆ ಹೋದರು. ಸೊ ಬ್ಲಾಗ್ ಏನು ವಿತೌಟ್ ಸ್ನಾನ ಮಾಡದೆ ಮಾಡ್ತಿದ್ದೀನಿ ಅಂತಂದರೆ ಏನಾಗ್ತಿದೆ ಅಂತಂದರೆ ಇವಾಗ ಇವಳು ಶರಣ್ಯ ಬಂದ ಮೇಲೆ, ಇವಾಗ ಶರಣ್ಯ ಹುಟ್ಟಿದಾದ್ಮೇಲೆ ಏನಾಗ್ತಿದೆ ಅಂತಂದರೆ ಮುಂಚೆ ಎಲ್ಲ ಸ್ನಾನ ಮಾಡಿಬಿಟ್ಟು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಫೈನಲಿ ಏನಿದೆ ನಾಷ್ಟ ಮಾಡಿ ಅಥವಾ ತಿಂಡಿ ಮಾಡಿಬಿಟ್ಟು ಮಾಣಿಕೆ ಕಳಿಸಿದೆ. ಬಟ್ ಇವಾಗ ಹೆಂಗಾಗ್ತಿದೆ ಅಂತಂದರೆ ಎದ್ದು ಕೂಡಲೇ ರಾತ್ರಿ ಎಲ್ಲ ಅವಳಿಗೆ ನಾನು ಸ್ವಲ್ಪ ಅದು ಮಾಣಿಕ ಸ್ವಲ್ಪ ಎತ್ಕೊಳ್ಳೋದ್ರಿಂದ ನಿದ್ದೆ ಕರೆಕ್ಟಾಗಿ ಆಗ್ತಿಲ್ಲ ಇಬ್ಬರಿಗೂ. ಆ್ಯಂಡ್ ದೆನ್ ಹೇಳೋದು ಲೇಟ್ ಆಗೋದ್ರಿಂದ ಅವಳಿಗೆ ಒಂದು 7-7:30 ಗೊಡ್ಡಿ ಹಾಕ್ತೀವಿ. ಉತ್ತಾತಿ ಬಾದಾಮಿ ಎಲ್ಲ ತಿಕ್ಬಿಟ್ಟು ಹಾಕ್ತೀವಿ ಅವಳಿಗೆ. ಅದಾದಮೇಲೆ ಅವಳು ಹಾಲೆಲ್ಲ ಕುಡಿದು ಉತ್ತಾತಿ ಬಾದಾಮಿ ಎಲ್ಲ ತಿಂದಮೇಲೆ ಅವಳು ಮಲಗೋಕ್ಕೆ 9-9:30 ಬೇಕು ಅವಳಿಗೆ. ಹೌದು, ಇಮಿಡಿಯೇಟ್ ಮಲಗಲ್ಲ, ಮತ್ತೆ ಮಲಗಬೇಕಂದ್ರೆ 9-9:30 ಬೇಕು. ಅಲ್ಲಿವರೆಗೂ ಅವಳಿಗೆ ಎತ್ಕೊಂಡೇ ಕೂಡಬೇಕು. ಸೊ ಹಂಗಾಗ್ಬಿಟ್ಟು ಏನಾಗ್ತಿದೆ ಅಂತಂದರೆ 9-9:30ವರೆಗೂ ಅವಳಿಗೆ ಮಲಗಿಸ್ತೀನಿ. ಅದಾದಮೇಲೆ ಸ್ವಲ್ಪ ಬ್ರಷ್ ಅದು ಮಾಡ್ಕೊಂಬಿಟ್ಟು ಮುಖದ್ದು ತೊಳ್ಕೊಂಡು ಮಾಮೂಲಿ ಟೀ ಮಾಡಿಬಿಟ್ಟು ಟೀ ಕುಡಿತೀವಿ. ಅದಾದಮೇಲೆ ತಿಂಡಿ ಮಾಡಿಬಿಟ್ಟು ತಿಂಡಿನೂ ತಿನ್ಕೋತಿದ್ವಿ. ಹೌದು, ವಿತೌಟ್ ಸ್ನಾನ ಮಾಡಿದೆ ತಿಂಡಿನೂ ತಿನ್ಕೋತಿದ್ವಿ, ಟೀನೂ ಕುಡಿತಿದ್ವಿ. ಸೊ ಏನು ಮಾಡೋಕ್ಕಾಗಲ್ಲ, ಬಿಕಾಸ್ ಟೈಮ್ ಕನ್ಸಂಪ್ಷನ್ ತುಂಬ ಕಮ್ಮಿ. ಆ್ಯಂಡ್ ಇನ್ನೊಂದು ಏನಂತಂದರೆ ಅವಳು ಯಾವಾಗ ಹೇಳ್ತಾಳೆ, ಯಾವಾಗ ಏನು ಮಾಡ್ತಾಳೆ ಅಂತ ಗೊತ್ತಾಗಲ್ಲ. ಸೊ ಅದಕ್ಕೋಸ್ಕರ ನಮ್ಮ ಕೆಲಸ ಏನಿದೆ ಬೇಗ ಮುಗಿಸ್ಕೊಂಡ್ಬಿಟ್ಟು ನಾವು ಮತ್ತೆ ಅವಳನ್ನ ಹಿಡ್ಕೊಳಕ್ಕೆ ಟ್ರೈ ಮಾಡ್ತೀವಿ. ಇವಾಗ ನಾನು ತಿಂಡಿ ಅಂತಂದರೆ ಸಣ್ಣ ರವದ ಉಪ್ಪಿಟ್ಟು ಮಾಡಿದ್ದೆ, ಚಿರೋಟಿ ರವದು ಥರ ಇರುತ್ತಲ್ಲ, ಅದು ಉಪ್ಪಿಟ್ಟು ಮಾಡಿದ್ದೆ. ಆ್ಯಂಡ್ ಇವಾಗ ಅವಳು ಓಕೆ ಇಲ್ಲಿ ಮೇಲ್ಗಡೆ ಕಟ್ಟಿ ಹಾಕಿದ್ದೀವಿ. ಮಲಗಿದಾಳೆ, ಎದ್ದಿದ್ದಾಳೆ. ಕೆಲವೊಂದು ಸತಿ ಎದ್ದೇ ಇರ್ತಾಳೆ, ಮಲಗಿರಲ್ಲ ಕೆಲವೊಂದು ಸತಿ. ಸೊ ಚೆಕ್ ಮಾಡೋಣ. ಅವಳು ಇವಾಗ ಮಲಗಿದಾಳಲ್ಲ, ಇವಾಗ ಸ್ವಲ್ಪ ಪಾತ್ರೆ ಅದು ಉಜ್ಕೊಂಡು ನಾನು ಸ್ನಾನ ಅದು ಮಾಡಿಕೊಂಡು ಸ್ವಲ್ಪ ಮಧ್ಯಾಹ್ನ ಅಷ್ಟಾಗಲೇ ಸ್ವಲ್ಪ ಕೆಲಸ ಏನಿದೆಯಲ್ಲ ಪೆಂಡಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಫ್ರೆಂಡ್ಸ್, ಇವಾಗ ಗ್ಯಾಸಿನ ಕಟ್ಟೆ ಏನಿದೆಯಲ್ಲ, ಕಟ್ಟೆ ಕೆಳಗಡೆ ಇದು ಒಂದು ಕಂಪಾರ್ಟ್ಮೆಂಟ್ ಇದೆ. ಸೊ ಅದನ್ನು ನಾನು ಕ್ಲೀನ್ ಮಾಡಿಬಿಟ್ಟು ಅಲ್ಲಿ ಬಾಕ್ಸಸ್ ಎಲ್ಲ ಇಡಬೇಕು ಅಂತ ರೆಡಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಉಳ್ಳಾಗಡ್ಡಿ ಇದ್ದವು. ಸೊ ಸ್ವಲ್ಪ ಜಾಸ್ತಿ ಉಳ್ಳಾಗಡ್ಡಿ ತಂದಿದ್ರು ಮಾಣಿಕ್. ಆ್ಯಂಡ್ ಅದನ್ನು ಸ್ವಲ್ಪ ಹಸಿ ಇದ್ದು, ಅದಕ್ಕೋಸ್ಕರ ಏನೋ ಉಳ್ಳಾಗಡ್ಡಿ ಏನಿದೆ ಒಣಗಿಸ್ತೀವಿ ಬಿಸಿಲಲ್ಲಿ. ಸೊ ಬಾಲ್ಕನಿ ಇದೆಲ್ಲ, ಬಾಲ್ಕನಿಯಲ್ಲಿ ಒಣಗಿಸ್ತಿದ್ದೀನಿ. ಆ್ಯಂಡ್ ಅದರಲ್ಲಿ ಕೆಲವೊಂದು ಮೆಣಸಿಕಾಯಿ ಕೂಡ ಮಿಕ್ಸ್ ಆಗಿದೆ, ಅದೆಲ್ಲ ತೆಗಿಬೇಕು, ಕ್ಲೀನ್ ಮಾಡ್ಕೋಬೇಕು. ಆ್ಯಂಡ್ ಈ ಥರ ಉಳ್ಳಾಗಡ್ಡಿ ಏನಾದರೂ ಬಿಸಿಲಲ್ಲಿ ಒಣಗಿಸಿದ್ರೆ ತುಂಬ ಹಸಿ ಎಲ್ಲ ಏನಿರುತ್ತಲ್ಲ, ಹಸಿ ಎಲ್ಲ ಹೋಗುತ್ತೆ. ಸೊ ಅದಕ್ಕೋಸ್ಕರ ನಾವು ಯಾವಾಗಲೂ ಆಗಲಿ ಉಳ್ಳಾಗಡ್ಡಿ ಮತ್ತಂದರೆ ಶೇಂಗಾ ಬೀಜ ಅಥವಾ ಕೆಲವೊಂದು ಬೇಳೆ ಅಥವಾ ಜೋಳ, ಮೆಣಸಿನ್ಕಾಯಿ ಈ ಥರ ಏನೇ ಇದ್ರೂ ಪದಾರ್ಥಗಳು ಹಸಿ ಇದ್ದಿದ್ದು ಯೂಸು ಮಾಡೋಕ್ಕಾಗಲ್ಲಲ್ಲ. ಸೊ ಅಂಥ ಪದಾರ್ಥಗಳೇನಿದೆ ಈ ಥರ ಬಾಲ್ಕನಿ ಚಿಕ್ಕದು ನಮ್ಮದು, ಬಾಲ್ಕನಿಯಲ್ಲೇ ನಾನು ಒಣಗಿಸ್ಬಿಡ್ತೀನಿ. ತುಂಬ ಚೆನ್ನಾಗಿ ಬಿಸಿಲು ಬರುತ್ತೆ. ಆ್ಯಂಡ್ ಬಾಲ್ಕನಿ ಕೂಡ ತಾನೇ ತುಂಬ ಕ್ಲೀನಾಗಿ ತೊಳೆದಿದ್ದೀನಿ. ಸೊ ಏನಪ್ಪ ಕೆಳಗಡೆ ಹಾಕದೆ ಹಾಗೆ ಹಾಕಿದ್ದಾರೆ ಅಂತ ಅನ್ಕೋಬೋದು. ಆ ಥರ ಏನಿಲ್ಲ, ಕೆಳಗಡೆ ಎಲ್ಲ ನಾನು ತುಂಬ ಕ್ಲೀನಾಗಿ ಸ್ವಚ್ಛಾಗಿ ನೀಟಾಗಿ ನಿನ್ನೆ ತೊಳೆದ್ಬಿಟ್ಟು ಇವಾಗ ಹಾಕ್ತಿದ್ದೀನಿ. ನಿನ್ನೆ ಉಳ್ಳಾಗಡ್ಡಿ ಒಣಗಿದ್ವಲ್ಲ ಬಿಸಿಲಿಗೆ ಒಣಗಲಿ ಅಂತ, ಸೊ ಅದನ್ನು ತೆಗೆದುಬಿಟ್ಟು ನಾನು ಇದು ರೊಟ್ಟಿ ಬುಟ್ಟಿಲಿಟ್ಟಿದ್ದೀನಿ. ಇದರಲ್ಲಿ ಅಷ್ಟು ಇಡಲಿಲ್ಲ, ಸ್ವಲ್ಪ ಉಳಿದಿದೆ. ಸೊ ಮ್ಯಾಕ್ಸಿಮಮ್ ಎಷ್ಟಾಗುತ್ತೆ ಅಷ್ಟು ಇಟ್ಟಿದ್ದೀನಿ. ಈಗ ನೋಡಿ ಕೆಲವೊಂದು ಕೆಳಗಡೆ ಬೀಳ್ತಿದೆ, ಹಾಗೆ ಅಡ್ಜಸ್ಟ್ ಮಾಡ್ಕೊಂಡು ಇಟ್ಟಿದ್ದೀನಿ. ಬಿಕಾಸ್ ಬುಟ್ಟಿ ಸಣ್ಣದಾಗಿದೆ, ಉಳ್ಳಾಗಡ್ಡಿ ಏನಿದೆ ಕ್ವಾಂಟಿಟಿ ಜಾಸ್ತಿ ಆಗಿರೋದ್ರಿಂದ ಇಟ್ಟಿದ್ದೀನಿ. ಇನ್ನೊಂದು ಸ್ವಲ್ಪ ಉಳ್ಳಾಗಡ್ಡಿ ಉಳಿದಿದೆ, ಅದನ್ನು ಕೂಡ ತೆಗೆದಿರಬೇಕು. ನಾನು ನಿಮಗೆ ತೋರಿಸ್ತೀನಿ. ಬಾಲ್ಕನಿಯಲ್ಲಿದೆ, ಇನ್ನೊಂದು ಸ್ವಲ್ಪ ಇಷ್ಟು ಉಳಿದಿದೆ. ಇದನ್ನು ನಾನು ತಕ್ಕೊಂಡು ಯೂಸ್ ಮಾಡ್ಕೋತೀನಿ. ಫಸ್ಟ್ ಇದನ್ನೇ ಯೂಸ್ ಮಾಡ್ತೀನಿ, ಆಮೇಲೆ ಏನಿದೆ ಅದನ್ನು ಯೂಸ್ ಮಾಡ್ತೀನಿ. ಸೊ ಇದನ್ನು ಕೂಡ ಒಂದು ಇದರಲ್ಲಿ ತೆಗೆದಿಡಬೇಕು. ಬಿಕಾಸ್ ಬುಟ್ಟಿ ಚಿಕ್ಕದಾಗಿದೆ, ಕ್ವಾಂಟಿಟಿ ಜಾಸ್ತಿ ಆಗಿದೆ. ಅಷ್ಟೊತ್ತಿಗೆ ಶರಣ್ಯ ಮತ್ತೆ ಎದ್ಲು. ಸೊ ನೋಡಿ ನಿದ್ದೆಗಣ್ಣಲ್ಲಿ ನಿಧಾನ ಹೇಳ್ತಿದ್ದಾಳೆ. ಸೊ ಯಾವಾಗ ನನ್ನ ಹಾಗೆ ಆಗುತ್ತೆ. ಇವಾಗ ಹೋಗಿ ಕೆಲಸ ಮಾಡಿಬಿಡ್ತೀನಿ. ಸಡನ್ನಾಗಿ ಅವಳು ಅಳ್ತಾಳೆ, ಮತ್ತೆ ಬಂದು ಎತ್ಕೋತೀನಿ, ಮತ್ತೆ ಹೋಗಿ ಕೆಲಸ ಮಾಡ್ತೀನಿ, ಮತ್ತೆ ಬಂದು ಎತ್ಕೋತೀನಿ. ಸೊ ಮಗು ಆದಮೇಲೆ ಇದೇ ಥರ ಅಭ್ಯಾಸ ಮಾಡ್ಕೋಬೇಕು. ಅಭ್ಯಾಸ ಇರಲಿಲ್ಲ, ಬಟ್ ಅಭ್ಯಾಸ ಆಗ್ತಿದೆ ಇವಾಗ ನನಗೂ. ಆ್ಯಂಡ್ ನಾನು ಯಾವಾಗ ಇವಳು 6 ತಿಂಗಳು ಆಗ್ತಾಳೆ ಅಂತ ಕಾಯ್ಕೋತಿದ್ದೀನಿ. ಬಿಕಾಸ್ ಅವಳೇನಾದ್ರು ಸ್ವಲ್ಪ 6 ತಿಂಗಳು ಅಥವಾ 7 ತಿಂಗಳು 9 ತಿಂಗಳು ಆದ್ಲು ಅಂದರೆ ವಾಕರಲ್ಲಿ ಕೂರಿಸ್ಬೋದು ಅಂತ.
ಆ್ಯಂಡ್ ಇವತ್ತು ಮಾನಿಕ್ ನನಗೋಸ್ಕರ ಸ್ಪೆಷಲ್ಲಾಗಿ ಏನೋ ತಂದಿದ್ದಾರೆ. ಅದೇನಪ್ಪ ಅಂತಂದರೆ ರಾಜ್ ಕಚೂರಿ ಅಂತೆ. ನನಗೂ ಅಷ್ಟು ಐಡಿಯಾ ಇಲ್ಲ, ನನಗೂ ಗೊತ್ತಿಲ್ಲ. ನಾನು ಯೂಟ್ಯೂಬಲ್ಲಿ ರೀಲ್ಸಲ್ಲೆಲ್ಲ ನೋಡ್ತಿದ್ದೆ. ಸೊ ಕಚೂರಿ ವೆರೈಟಿಯಾಗಿ ಮಾಡ್ತಿದ್ರು. ನಮ್ಮ ಕಡೆ ಕಚೂರಿ ಬೇರೆ ಥರ ಮಾಡ್ತಿದ್ರು ಔಟ್ಸೈಡು, ಬಟ್ ನಾರ್ತ್ ಇಂಡಿಯಾ ಕಡೆ ಬೇರೆ ಥರ ಮಾಡ್ತಿದ್ರು, ಏನೇನೋ ಹಾಕ್ಬಿಟ್ಟು ಕಡಲೆ ಬೀಜ ಅವೆಲ್ಲ ಹಾಕ್ಬಿಟ್ಟು. ನನಗಷ್ಟು ಐಡಿಯಾ ಇಲ್ಲ. ಕ್ಯಾರೆಟ್ ತುರಿ ಮತ್ತಂತಂದರೆ ಬೀಟ್ರೋಟ್ ತುರಿ ಎಲ್ಲ ಹಾಕ್ಬಿಟ್ಟು ಮಾಡ್ತಿದ್ರು, ಅಷ್ಟು ಐಡಿಯಾ ಇರಲಿಲ್ಲ ನನಗೆ. ಕ್ಯಾಜುವಲಾಗಿ ವೀಡಿಯೋಸ್ ಎಲ್ಲ ನೋಡ್ತಿದ್ದೆ. ಆ್ಯಂಡ್ ಇವತ್ತು ಅವ್ರ ಆಫೀಸ್ ಪಕ್ಕನೇ ಒಂದು ಕೆಫೆ ಏನೋ ಆಗಿದೆ ಅಂತ. ನನಗೂ ಅಷ್ಟು ಐಡಿಯಾ ಇಲ್ಲ, ಬಟ್ ಕೆಫೆ ಅಂತಿದ್ದಾರೆ ಅವರು, ಆಗಿದೆ ಅಂತೆ. ಸೊ ಅದಕ್ಕೋಸ್ಕರ ಅಲ್ಲಿಂದ ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆ, ನೀನು ಒಂದು ಸತಿ ಟ್ರೈ ಮಾಡು, ನಾನು ತರ್ತೀನಿ ಅಂತ ಹೇಳಿದ್ರು. ನಾನು ಬೇಡ ಅಂತಂದೆ, ಬಿಕಾಸ್ ಇದ್ರ ಪ್ರೈಸ್ ಏನಿದೆ ಕಾಸ್ಟ್ಲಿ ಇದೆ ಫ್ರೆಂಡ್ಸ್. ಹೌದು, ನಾನು ಹೊರಗಡೆ ಏನು ಕಚೂರಿ ಅವೆಲ್ಲ ನಾರ್ಮಲ್ ಸ್ಟ್ರೀಟಲ್ಲಿ ತಿಂತಿದ್ವಲ್ಲ, ಅದೊಂದು 25-30 ರುಪೀಸು, ಮ್ಯಾಕ್ಸಿಮಮ್ ಅಂತಂದರೆ ಒಂದು 40 ರುಪೀಸ್ ಅಷ್ಟೇ. ಬಟ್ ಇದು ಬಂದುಬಿಟ್ಟು ಕಾಸ್ಟು 80 ರುಪೀಸ್ ಆ್ಯಂಡ್ ಪಾರ್ಸಲ್ 5 ರುಪೀಸ್. ಪಾರ್ಸಲ್ ಬಾಕ್ಸಲ್ಲಿ ಏನು ಕಟ್ಟಿದಾರಲ್ಲ ಅದಕ್ಕೆ 5 ರುಪೀಸ್ ಬಾಕ್ಸ್ ತೊಗೋತಾರೆ ಪಾರ್ಸಲ್ಗೆ. 85 ರುಪೀಸ್ ಕೊಟ್ಟು ತೊಗೊಂಡಿದ್ದಾರೆ. ನಾನು ಸಿಕ್ಕಾಪಟ್ಟೆ ಬೈತಿದ್ದೆ ಅವ್ರನ್ನ, ನಿಜವಾಗ್ಲೂ ಬೈತಿದ್ದೆ. ಅವಶ್ಯಕತೆ ನನಗಷ್ಟು ತಿನ್ನಬೇಕಂತ ಏನು ಇಂಟ್ರೆಸ್ಟ್ ಇರಲಿಲ್ಲ, ಆ್ಯಂಡ್ ಇದು ತರೋದು ಅವಶ್ಯಕತೆಯೂ ಇರಲಿಲ್ಲ ಅಂತಿದೆ. ಅವರಿಲ್ಲ, ಟೇಸ್ಟ್ ತುಂಬ ಚೆನ್ನಾಗಿದೆ, ನೀನು ಒಂದು ಸತಿ ಟ್ರೈ ಮಾಡಿ ನೋಡು, ಫ್ಯೂಚರಲ್ಲಿ ನೀನು ಬೇಡ ಅಂತಂದರೆ ತರಲ್ಲ ನಾನು, ಬಟ್ ಒಂದು ಸತಿ ಆದರೂ ನೀನು ಟ್ರೈ ಮಾಡಿ ನೋಡು ಅಂತಂದರು. ಸರಿ ಆಯಿತು ಅಂತಂದೆ. ನೀವು ಟ್ರೈ ಮಾಡಲ್ವಾ ಅಂದರೆ, ಇಲ್ಲ ನಾನು ಆಲ್ರೆಡಿ 2-3 ಸತಿ ಟ್ರೈ ಮಾಡಿದ್ದೀನಿ, ತಿಂದಿದ್ದೀನಿ, ತುಂಬ ಚೆನ್ನಾಗಿದೆ, ಸೊ ಅದಕ್ಕೋಸ್ಕರ ನೀನು ಟೇಸ್ಟ್ ಮಾಡಿ ಅಂತ ತಂದಿದ್ದೀನಿ ಅಂತಂದರು. ಸರಿ ಆಯಿತು ಅಂತ ನಾನು ಟೇಸ್ಟ್ ಮಾಡೋಕ್ಕಂತ ತೆಗೆದೆ. ಆ್ಯಂಡ್ ಅದರಲ್ಲಿ ಮೊಸರು ಮತ್ತಂತಂದರೆ ಇದೇನಂತಾರಲ್ಲ ಗ್ರೀನ್ ಚಟ್ನಿ, ಮೆಣಸಿನ್ಕಾಯಿ ಚಟ್ನಿ ಮತ್ತಂದರೆ ಸ್ವೀಟ್ ಚಟ್ನಿ ಎಲ್ಲ ಕೊಟ್ಟಿದ್ರು. ಎಲ್ಲ ಮಿಕ್ಸ್ ಮಾಡಿಬಿಟ್ಟು ನನಗೆ ಬರ್ತಿರಲಿಲ್ಲ. ಆ್ಯಂಡ್ ದೆನ್ ಅವರೇ ಇನ್ನೊಂದು ಸ್ಪೂನ್ ತೊಗೊಂಡ್ಬಿಟ್ಟು ಈ ಥರ ಸ್ಮ್ಯಾಶ್ ಎಲ್ಲ ಮಾಡ್ತಿದ್ರು. ಆ್ಯಂಡ್ ಮಾಡಿಕೊಟ್ಟು ಲಾಸ್ಟಿಗೆ ನನಗೆ ಕೊಟ್ಟರು. ನಾನು ಟೇಸ್ಟ್ ಮಾಡಿ ನೋಡಿದೆ, ಟೇಸ್ಟ್ ಚೆನ್ನಾಗಿ ಅನಿಸ್ತು ನನಗೆ. ಬಟ್ ನನಗೆ ಟೇಸ್ಟ್ ಓಕೆ, ದಹಿ ಪೂರಿಗಿಂತ ಸ್ವಲ್ಪ ಚೆನ್ನಾಗಿದೆ ಅಂತ ಅನಿಸ್ಬಿಡ್ತು. ಆ್ಯಸ್ ಯೂಶ್ವಲ್ ದಹಿ ಪೂರಿ ಹೆಂಗಿದೆ ಅದೇ ಫೀಲ್ ಆಯಿತು. ಬಟ್ ಕೆಲವೊಂದು ಇದು ಆ್ಯಡ್ ಮಾಡಿದ್ರಲ್ಲ, ಏನಂತಾರೆ ಕಡಲೆ ಬೀಜ ಮತ್ತು ಬೀಟ್ರೋಟು ಅವೆಲ್ಲ ಆ್ಯಡ್ ಮಾಡೋದ್ರಿಂದ ಸ್ವಲ್ಪ ನನಗೆ ಟೇಸ್ಟ್ ಅದಕ್ಕಿಂತ ಸ್ವಲ್ಪ ಇಂಪ್ರೂವ್ ಅನಿಸ್ತು. ಬಟ್ 85 ರುಪೀಸ್ ಇದು ವರ್ತ್ ಅಲ್ಲ ಅಂತ ನನಗೆ ಫೀಲ್ ಆಯಿತು. ಬಿಕಾಸ್ ನಮ್ಮದು ಓಕೆ, ನನಗೆ ಅಂತಂದರೆ ಔಟ್ಸೈಡ್ ತಿನ್ನೋದ್ರಲ್ಲಿಂತ ಪ್ರಾಬ್ಲಮ್ ಇಲ್ಲ, ಒಂದು 30-40 ರುಪೀಸ್ ಇದ್ದರೆ ಓಕೆ. ಬಟ್ 85 ರುಪೀಸ್ ಕೊಟ್ಟು ತಿನ್ನೋದು ಅವನ ಅವಶ್ಯಕತೆ ಇಲ್ಲ ಅಂತ ನನಗೆ ಫೀಲ್ ಆಗುತ್ತೆ ಪರ್ಸ್ನಲಿ. ನಿಮ್ಗೆ ಹಿಂಗೆ ಅನಿಸುತ್ತೆ ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇದು ನನ್ನ ಒಪಿನಿಯನ್, ಓಕೆ, ನನ್ನ ಒಪಿನಿಯನ್. ನನಗೆ ಅನಿಸುತ್ತೆ ಟೇಸ್ಟ್ ಚೆನ್ನಾಗಿದೆ, ಟೇಸ್ಟ್ಗೇನು ಚೆನ್ನಾಗೇ ಇದೆ. ಓಕೆ, ಇಷ್ಟು ಕಾಸ್ಟ್ ಕೊಟ್ಟಿದ್ದೀವಿ ಅಂದರೆ ಚೆನ್ನಾಗಿರುತ್ತೆ. ಜಸ್ಟ್ ಒಂದು ಇದು ಕಚೂರಿ ಪೂರಿಗೆ 85 ರುಪೀಸ್. ನಾನು ನಿಜವಾಗ್ಲೂ ಹೇಳಿದೆ ಅವರಿಗೆ ಟೇಸ್ಟ್ ಚೆನ್ನಾಗಿದೆ, ಇಲ್ಲ ಅಂತಂದಿಲ್ಲ, ಬಟ್ ಇಷ್ಟೊಂದು ಕೊಟ್ಟು ತರೋದು ಅವಶ್ಯಕತೆ ಇಲ್ಲ. ಮುಂದೆ ಫ್ಯೂಚರಲ್ಲಿ ನಮ್ಮದು ಏನಾದರೂ ಫೈನಾನ್ಷಿಯಲ್ ಕಂಡೀಷನ್ ಏನಾದರೂ ತುಂಬ ಚೆನ್ನಾಗಾಯಿತು ಅಂತಂದರೆ ಫ್ಯೂಚರಲ್ಲಿ, ಬಟ್ ಇವಾಗ ಫೈನಾನ್ಷಿಯಲ್ ಕಂಡೀಷನ್ ಅಷ್ಟು ಚೆನ್ನಾಗಿಲ್ಲ. ಸೊ ಅವರೊಬ್ಬರೇ ವರ್ಕ್ ಮಾಡೋದ್ರಿಂದ ನಾನು ವರ್ಕಿಗೆ ಹೋಗ್ತಿಲ್ಲ. ಸೊ ಅದಕ್ಕೋಸ್ಕರ ಅವಳೊಬ್ಬರೇ ವರ್ಕ್ ಮಾಡೋದ್ರಿಂದ ಫೈನಾನ್ಷಿಯಲ್ ಕಂಡೀಷನ್ ಚೆನ್ನಾಗಿಲ್ಲ. ನೆಕ್ಸ್ಟ್ ಟೈಮ್ ತರಕ್ಕೆ ಹೋಗಬೇಡಿ ಅಂತ ನಾನು ಹೇಳಿದೆ. ಬಟ್ ಟೇಸ್ಟ್ ತುಂಬ ಚೆನ್ನಾಗಿದೆ.